ಸುಳ್ಳುಗಣ ನಮಸ್ತೆ ಸರ್. ನಮಸ್ತೆ. ಆರಾಮ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಓರಿ ಸರ್ದಾರ ಸರ್. ನಾಮಕರಣ ಮಾಡಿದ್ದಾರೆ, ಹೆಸರು ಸರ್ದಾರ ಅಂತ ಇಟ್ಟಿದ್ದೀರಾ. ಎಷ್ಟು ದಿನ ಆಯಿತು ಓರಿ ಹಾಕೊಂಬಂದು? ಸರ್ ಈಗ 21 ಬಂದರೆ 11 ತುಂಬ್ತದೆ. ಕರುಗಳು ಬಿಡ್ತಾ ಇದ್ದಾವೆ. ಸುಮಾರು ಕರುಗಳು ಫೋಟೋಗಳು ಕೂಡ ಹಾಕ್ತಾ ಇರ್ತಾರೆ, ಬರ್ತಾ ಇದ್ದಾವೆ ಎಲ್ಲ ಫೀಲ್ಡಿಗೆ. ಓರಿ ಬಗ್ಗೆ ಇವಾಗ ಹೆಂಗೆ ಅನಿಸಿದೆ ನಿಮಗೆ? ಒಳ್ಳೆ ಓರಿ ಸರ್, ಇದು ಪರವಾಗಿಲ್ಲ ಇರೋದಕ್ಕೆ. ಚೆನ್ನಾಗಿದೆ, ಒಳ್ಳೆ ಉದ್ದಪ್ಪನ್ನ ಜಾತಿ ಕೊಲ್ಲ ಎಲ್ಲ ನೋಡ್ಬೋದು. ಎಷ್ಟು ಓರಿ ಬಿಟ್ಟಿರ್ಬೋದು ಸುಮಾರು? ಸರ್ ಒಂದು 300 ಆಗಿರ್ಬೋದು. 300 ಹಸು ಕಟ್ಸಿದ್ದೀರಾ? ಇದೊಂದೇ ಓರಿಲಿ ಮಿಕ್ಸಿಂಗ್ ಆಗಿರೋ ಜಾಸ್ತಿ ಆಗಿರ್ತವೆ. ಇದೊಂದೇ ಓರಿಲಿ 300 ಆಗಿರೋ. ಚಾರ್ಜು 500 ರೂಪಾಯಿ ಮಾಡ್ತಾ ಇದ್ರಿ ಸರ್? 500 600 800 ಕೊಟ್ಟಂಗೆ ಇಸ್ಕೊತಾ ಇದ್ದೀವಿ. ಇಷ್ಟೇ ಅಂತ ಏನು ಫಿಕ್ಸ್ ಇಲ್ಲ ಸರ್. ಇಷ್ಟೇ ಅಂತ ಮಾಡೋಕ್ಕೂ ಆಗಲ್ಲ ಇದರಲ್ಲಿ, ಪೀರಿಯಡ್ ಅಷ್ಟೇ ಇದು. ಕಡೆ ಆಗಿದೆ ಹೋಗೋರಿ ಸರ್? ಕಡೆ ಬಿದ್ದು ಒಂದೂವರೆ ತಿಂಗಳು ಆಯ್ತು. ನೀವು ಹಾಕೊಂಬಂದಾಗ ಆರಲ್ಲಿ ಒಂದಲ್ಲಿ ಬಿದ್ದಿತ್ತು ಅವಾಗ. ಈ ಕಡೆ ಬಿದ್ದು ಒಂದೂವರೆ ತಿಂಗಳು ಆಯ್ತು. ಜಾತ್ರೆಗೆ ಕೆಂಗಲ್ ಹಾಕೊಂಡು ಹೋಗಿದ್ರಿ? ಕೆಂಗಲ್. ಮತ್ತಿನ್ನೆಲ್ಲೂ ಬೇರೆ ಪ್ರೈಸ್ ಮಾಡೋಂಥ ಜಾತ್ರೆಗೆಲ್ಲೂ ಹಾಕೊಂಡು ಹೋಗಿ? ಇಲ್ಲ, ಕೆಂಗಲ್ ಒಂದೇ, ಇನ್ನೆಲ್ಲೂ ಹಾಕಿಲ್ಲ. ಕರುಗಳು ಡೀಟೇಲ್ಸ್ ಕೊಡ್ತೀರಾ, ಎಲ್ಲೆಲ್ಲಿ ಬಿದ್ದಿದ್ದಾವೆ ಕರುಗಳು ಅಂತ? ಸರ್ ಇಲ್ಲೂ ಹುಟ್ಟವೆ, ಹೊರಗಡೆ ಜಾಸ್ತಿ ಹುಟ್ಟವೆ. ಇಲ್ಲಿ ನಮ್ಮೂರಲ್ಲಿ ಒಂದು ಹುಟ್ಟದೆ, ಇಲ್ಲಿ ಹೊರಗಡೆ ಪಕ್ಕ ಒಂದು ಹುಟ್ಟವೆ. ನಮ್ಮ ಕುಳಿಲಿ ಒಂದು 8-10 ಹುಟ್ಟವೆ. ಓರ್ಗರುಗಳು ಚೆನ್ನಾಗಿ ಹುಟ್ಟಿದಾವೆ, ಹೆಣ್ಗರುಗಳು ಚೆನ್ನಾಗಿ ಹುಟ್ಟಿದ್ದಾವೆ? ಸರ್ ಈ ಓರ್ಗರುಗಳಿಂದ ಹೆಣ್ಗರು ಟಾಪು, ಭಾಳ ಚೆನ್ನಾಗಿ ಹುಟ್ಟಿದ್ದಾವೆ. ಚೆನ್ನಾಗಿ ಹುಟ್ಟವೆ. ಅಂತೇವಿ ಎಷ್ಟು ಕರ ಹುಟ್ಟಿದ್ವಣ ಕರ್ಸ್ಕರ ಎಲ್ಲ ಸಂತೆ ಹೊಡೆದಾಕ್ಬಿಟ್ರು. ಶ್ರೀಗಣ್ಣವ್ರೆ, ಇದು ಓರ್ಗರು ಸರ್ದಾರ ಓರಿ ಮಗನಾ? ಎಷ್ಟು ಒಂದೂವರೆ ತಿಂಗಳು ಅಷ್ಟೇ ಆಗಿರೋದು ಏಜ್ಗೆ? ಒಂದು ತಿಂಗಳು. ನೋಡಿ ಆಗ್ಲೇ ಈಚೆಗೆ ಇಟ್ಕೊಂಡ್ಬಿಟ್ಟವ್ರೆ. ತುಂಬಾ ಚೆನ್ನಾಗಿ ಹಾಲು ಕುಟ್ಕೊಂಡಿದೆ. ಬೆಂಡಾಗೋಗಿತ್ತು ಹೊಟ್ಟೆ ಒಳಗೇನೆ, ತಾಯಿ ಹೊಟ್ಟೆ ಒಳಗೇನೆ. ಒಂದೇ ಕಡೆ ನಿಂತ್ಕೊಳ್ಳೋದು ಹಿಂಗೆ. ಹಾಲು ಅದಕ್ಕೆ ಹಾಲು ಬಿಡಿಸ್ತೆ, ಹಾಲು ಬಿಡಿ ಕುಡಿಲಿ ಅದಷ್ಟು ಅಂತ ನೋಡಿ. ಬುಲ್ಡೆ ಅಪ್ಪನ ಬುಲ್ಡೆನೆ ಸಣ್ಣಕ್ಕೆ. ಒಂದೇ ಕಡೆ ಹೋಗೋದು ನೋಡಿ, ಹಂಗೋ ಎಡಗಾಲ್ ತೋರಿಸ್ತದೆ ನೋಡಿ, ಒಳ್ಕೊಂಡಂಗೆ ಇಲ್ಲ ರೆಡಿ ಆಗುತ್ತೆ. ಚೆನ್ನಾಗಿ ಹಾಲು ಬಿಟ್ಟಿದ್ದಾರೆ, ಮನ್ಸಾರ ಹಾಲು ಕುಡಿದ್ರೆ. ಸೇಮ್ ರೇಖಾಗಿರ್ಬೋದು, ಮುಖ ಎಲ್ಲ ಸೇಮ್ ಹಂಗೆ ಇದೆ. ಸರ್ದಾರ ಓರಿ ಮಗ. ಹೆವಿ ಹಾಲು ಕೊಡ್ತೈತೆ. ಇಲ್ಲಿ ಮೊನ್ನೆ ಕೂಡ ಇವಾಗ ಬರೋ ಜಿಗಣಿ ಬರೋ ಥರದ್ದು ಒಂದು 3 ದಿವಸ ಆಗಿದೆ, ಹೆಣ್ಗರ ಹುಟ್ಟಿದೆ. ಅದು ಚೆನ್ನಾಗಿ ಹುಟ್ಟಿದೆ. ಕೈ ತಿಂಡಿಯಲ್ಲಿ ಏನು ಕೊಡ್ತಾ ಇದ್ದೀರಾ ಅಣ್ಣ? ಮಾಮೂಲಿ ಉಳ್ಳಿ, ಮುಸ್ಕುಂಜೋಳ ನುಚ್ಚು, ರವೆ, ಚಕ್ಕೆ ಬೋಟು, ಡಿಲೆಕ್ಸ್ ರವೆ ಬೂಸ. ಶಿವಲಿಂಗಣ್ಣವರೇ, ಇಲ್ಲಿಗೆ ನಿಡ್ಗಲ್ ಅಂತ ಇದು ಊರ ಹೆಸರು ಅಂತ? ನಿಡ್ಗಲ್ ಹತ್ರ ಸರ್, ದೊಡ್ಡದೊಡ್ಡಿ. ಹೌದು. ಮಾರ್ಗ ಕನಕಪುರದಿಂದ ಬಂದರೆ ಕನಕಪುರ, ತೊರೆಬೇಕುಪ್ಪೆ, ನಿಡ್ಗಲ್ಲು. ಈ ಕಡೆ ಕೋಡಳ್ಳಿ ಕಡೆಯಿಂದ ಬಂದರೆ ಕೋಡಳ್ಳಿ, ನಾರಾಯಣಪುರ, ನಿಡ್ಗಲ್ಲು. ಓರಿ ಏಳ್ಗಳಿ ಓರಿ ಮಗ, ಯಗ್ನೂರ್ ಬ್ರೆಡ್ ಲೈನ್. ತುಂಬಾ ಹೆಸರುವಾಸಿಯಾದ ಬ್ರೆಡ್ ಲೈನ್ ಇದು. ಹೌದು, ಯಗ್ನೂರ್ ಬ್ರೆಡ್ ಲೈನ್ ಮೊಮ್ಮಗ, ಏಳ್ಗಳಿ ಓರಿ ಮಗ. ಯಗ್ನೂರು ಓರಿ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಏನಿದೆ? ಇತಿಹಾಸ ಹೇಳೋಕ್ಕಾಗಲ್ಲ ಬಿಡಿ, ಹಳೇದ ಇದು. ಅದು ನಮ್ಮ ಕನಕಪುರ ತಾಲೂಕಲ್ಲಿ ಹಿಸ್ಟ್ರಿ ಸೃಷ್ಟಿ ಮಾಡಿದಂಥ ಓರಿ ಅದು. ಇದ್ರ ತಾತ ಈಗ ಅದೇ ದನನೇ ಏಕ ಉಳ್ಕೊಂಬತ್ತಾ ಇರೋದು. ಹೆಣ್ಣು ದನ ಆದ ಯಾವ ಹುಟ್ಟಿದೋ ಅವತ್ತರಲ್ಲೇ ಕರ ಉಡ್ತಾ ಇರೋದು. ಒಳ್ಳೊಳ್ಳೆ ಕರ ಉಡ್ತಾವೆ. ಹಳೆ ಹಸುಗಳು ಯಾರು ಮಡಿಕೊಂಡಿದ್ರು. ಈಗ ನನ್ನ ಹತ್ರನೂ 1-2 ಹಸ ಸೇರ್ಕೊಂಡಿದೆ ಅದೇ ಬೆಡ್ಲೈನಲ್ಲಿ. ಇದ್ರ ತಾತನ ಹುಡ್ತಾವು. ಈಗ ಕರ್ನಾಟಕ ಚೆಲುವು ಒಂದು ಹುಟ್ಟದೆ, ಇದ್ರ ತಾತನ ಹುಟ್ಟಿದ ಹಸಿನಲ್ಲಿ ಚೆನ್ನಾಗಿ ಹುಟ್ಟಿದೆ. ಓರ್ಗರು ಇಲ್ಲೇ ಇದೆ, ತೋರಿಸ್ಕೊಡ್ತೀನಿ ನಿಮ್ಗೆ. ಆ ಬೆಡ್ಲೈನ ಹಸುಗಳು ಯಾರು ಮಾಡಿಕೊಂಡಿದ್ರು ಇವತ್ತು ಅದರಲ್ಲೇ 3 ಕಾಸು ಮಾಡ್ತಾ ಇರೋದು. ಅಂದ್ರೆ 800 ತಳಿ ಹಸುಗಳಲ್ಲಿ ಒಳ್ಳೆ ಕರುಗಳು, ಒಳ್ಳೆ ಕರು ಉಡ್ತಾ ಇದ್ದಾವೆ.
ಅದ್ರ ಕೊಳ್ಳೆ ಒಂದು ಚಂದ ಸರ್. ಹಾಂ ಹಾಂ ಒಂದು ಮಾರ ಐತೆ ಅದ್ರ ಕೊಳ್ಳು. ದನ ನೋಡಿದ್ರೆ ಬಾಲ ಕೊಳ್ಳು ಮೇನ್ ಎರಡು. ಹೌದು. ಸರ್ದಾರ್ನು ಕೂಡ ಇರ್ಬೋದು, ಉದ್ದಾಪನ್ನ ಕತ್ತೆಲಾಗಿರ್ಬೋದು, ತುಂಬಾ ಜೋರಾಗಿದೆ. ಕತ್ತು ಅಂದ್ರೆ ಮುಂದ್ಗಡೆ ಕತ್ತು ಒಂದೇ ಇದ್ರಾಗಲ್ಲ, ಮುಂದ್ ಕತ್ತು ಅಂತ ತಕ್ಷಣ ಹಿಂದೆನೂ ಇರ್ಬೇಕು ಓರಿ. ಹೌದು ಹೌದು ಹೌದು. ಮುಂದ್ಗಡೆ ಒಂದ್ ಮಳ ತೋರಿಸ್ಬಿಟ್ಟು ಹಿಂದ್ಗಡೆ ಒಂದ್ ಅರ್ಧ ಅಡಿ ಇದ್ರೆ ಏನ್ ಮಾಡ್ಕೋತೀರಾ? ಮುಂದದು ಏನೈತೆ ಬಾಡಿ ಅಷ್ಟೇ ಹಿಂದಕ್ಕೂ ಇರ್ಬೇಕು ಓರಿ. ತುಂಬಾ ಉಡ್ಬೇಕು ಅಂದ್ರೆ ಜಾಗ. ಉದ್ದಾಪನ್ನ ತುಂಬಾ ಇದೆ ಓರಿ. ಅದ್ರ ತಕ್ಕನಾಗೆ ಕೊಳ್ಳನ್ ತಕ್ಕನಾಗ ಓರಿ ಹಿಂದಕ್ಕೈತೆ. ಆದ್ರೆ ಏನಪ್ಪಾ ಅಂದ್ರೆ ಈ ಓರಿ ಮೇಂಟೈನ್ ಮಾಡ್ಬೇಕಾದ್ರೆ ಕಷ್ಟ. ಲೈನು ಪೈನು ಹೆಚ್ಚಾಗಿರೋದ್ರಲ್ಲಿ ಭಾರಿ ಶ್ರಮ. ತುಂಡೋರಿಗಳಾದ್ರೆ ಎಷ್ಟು ಬೇಕಾದ್ರೆ ಆಟ ಆಡ್ಬೋದು. ಈ ಓರಿಲಿ ಹಿಂಸೆ, ಶ್ರಮ ಪಡ್ಬೇಕು. ಹಸು ಹುಷಾರ ಕಟ್ಸ್ಬೇಕು, ಏಟ್ ಮಾಡ್ಕೊಂಡ್ಬಿಡ್ತವೆ. ಇದ್ರಲ್ಲಿ ಭಾರಿ ಅದೇ ಇದ್ರ ಪ್ರಾಬ್ಲಮ್ ಇರೋದೇ ಅದಕ್ಕೆ. ಹಸುಗಳಲ್ಲಿ ಏಟ್ ಮಾಡ್ಕೊಳ್ಳೋದೇ ಜಾಸ್ತಿ. ನಮ್ಗೆ ಚೆಲುವ ಐತಲ್ಲ, ನೀರು ಕೊಡ್ದಂಗೆ ಅದು. ಅವ್ರ ಮನೆ ಏನಪ್ಪ ನಿಂತೋಗಿ ಅವ್ರಿಗೆ ಅಣ್ಣೆ ಕೆಚ್ಕೊಳ್ಳೋರು. ನಮ್ಮ ಮನೆ ತವೇನಕ್ಕೆ ಪಾಪ ಕಿಂಗ್ ಆಗ್ಬಿಟ್ಟಿತ್ತು. ಕರನು ಬಿಡ್ತು, ನಮ್ಮಳ್ಳಿ ಕರನು ಬಿಡ್ತು. ಚೆನ್ನಾಗಿ ಬಿದ್ದೋ ಸರ್. ಅಂದ್ರೆ ಇದಕ್ಕೆ ಇವಾಗ ಕರು ಬೀಳಕ್ ಸ್ಟಾರ್ಟ್ ಆಗಿದಾವೆ. ನೋವು ಜಾಸ್ತಿ ಇದಕ್ಕೆ, ಏಟ್ ಮಾಡ್ಕೊಳ್ಳೋದು ಜಾಸ್ತಿ. ಓರಿ ಲೆಂತ್ ಲೈನ್ ಜಾಸ್ತಿ, ಹಿಂಸೆ. ತುಂಬಾ ಜಾಸ್ತಿ ಹಸ್ಕೊಳ್ ಬಿಟ್ಟಿಲ್ಲ, ಮಾತ್ರ ಹೊರಗಡೆ ಜಾಸ್ತಿ ಬಿಡ್ಕೊಂಡ್ ಈಗ ಇದನ್ನೇ ಬೇಕು ಅಂತ ಬರ್ತಾರಲ್ಲ ಹೊರಗಡೆಯಿಂದ, ನಾವು ಬೇರೆ ಯಾವ್ದು ತೋರ್ಸಕ್ಕಾಗಲ್ಲ, ಇದನ್ನೇ ಬಿಡ್ಬೇಕು. ಅಂದ್ರೆ ಲೋಕಲ್ ಅವರು ಬಂದ್ರೆ ಅವ್ರೇನು ತುಂಡು ಪಂಡು ಬಂದ್ರೆ ಬೇರೆ ಬಿಟ್ಕೋತೀವಿ. ಇನ್ನೊಂದೈತೆ ಇದ್ದಿಲ್ಲ ದೊಡ್ಡಸ್ಕೊಳಗೆಲ್ಲ ಇದನ್ನೇ ಕ್ರಾಸಿಂಗ್ ಮಾಡ್ಕೋತಾ ಇದೀವಿ. ಈಗ ನಾವು ಬುಡದೆ ಮಾಡಿಕೊಂಡ್ರೆ ಕರ ಹುಡುದ್ ಬೇಡವಾ? ಊರಿಗೆ ಆಗೋದ್ರೆ ಆಮೇಲೆ ಕರೆ ಬಿಡ್ತವೆ. ಒಂದ್ 10 ಕರ ಉಳ್ಕೊಂಡ್ರೆ ತಾನೆ ಭೂಮಿ ಮೇಲೆ. ಇದು ಮಾರ್ಕ್ ಬಬ್ಬರಾಗ ಆಗಿದ್ದು ಅನ್ಸುತ್ತೆ ಸರ್. ಅಲ್ಲೇ ಆಗಿತ್ತು, ಸಾಮಾನ್ಯ ಮನೇಲೆ ಬಬ್ಬೆರೋಗ ಆಗ್ಬಿಟ್ಟಿತ್ತು. ಅವರು ಭಾರಿ ಶ್ರಮ ಪಟ್ಟ ಬಿಡಿ, ಉಳಿಸಿರೋದೇ ಹೆಚ್ಚು ಉಂಟಿದ. ಇದು ಹುಟ್ಟಿದ್ದು ಈ ಕಡೆನೆ ಅನ್ಸುತ್ತೆ, ಏಳುಗಳಿತಾವೆ. ಇಲ್ಲಿಂದ ಹೋಗಿ ರಾಮನಗರ ಹತ್ರ ಬಂದು ರಾಮನಗರದ ಪೋಸ್ಟ್ ಮ್ಯಾನ್ ಉಮೇಶ್ ಅಂತ ಹೋಗಿ ಸೇರ್ಕೊಂಡು ಅಲ್ಲಿಂದ ಸ್ವಾಮಣ್ಣ ಅಂತ ಸೇರ್ಕೊಂಡಿತ್ತು. ಹಂಗೆ ತಮ್ಮ ಮೊಬೈಲ್ ನಂಬರ್ ಹೇಳಿ. 9901222281. ಮೈಯನ್ನು ತುರ್ಚ್ಕೊಂಡಿದ್ರು.